ದುರ್ಗಮ್ಮ, ನನಗ್ ಫಲ ಕಾಣ್ಬೇಕು. ಮತ್ತೆ ನಾನು ನನ್ನ ಕುಟುಂಬದವ್ರ ಜೊತೆ ಹೋಗಿ ನೆಲೆಸ್ಬೇಕು. ಇದೆಲ್ಲ ಯಾವಾಗ ಆಗತ್ತೆ ಅಂದ್ರೆ ಚಿಕ್ಕ ಯಜಮಾನ್ರು ಕುಡ್ತಾನ ಬಿಟ್ಟಾಗ. ಅದಕ್ಕಾಗ್ಲೇ ನಾನು ಪ್ರಯತ್ನನ ಶುರು ಮಾಡಿದ್ದೀನಿ. ಈಗ ಮತ್ತೊಂದು ಪ್ರಯತ್ನನ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಫಲಿಸೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಹಲೋ ಡಾಕ್ಟರ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಡಾಕ್ಟರ್? ಕೇಳಿಸ್ತಿದೆ, ಹೇಳಪ್ಪ. ಡಾಕ್ಟರ್, ನನಗೇನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳಲೇಬೇಕು. ನನ್ನ ಫ್ರೆಂಡ್ ಕುಡಿದ್ರೆ ಅವನು ಕಿಕ್ಕೆ ಇರುತ್ತೆ, ನನ್ನ ಮನೆ ಕೆಲ್ಸದವ್ನು ಕುಡಿದ್ರು ಕಿಕ್ಕೆ ಇರುತ್ತೆ, ನಾನ್ ಕುಡಿದ್ರೆ ಕಿಕ್ಕೆ ಇರ್ತಿಲ್ಲ. ಅದು ಏನಾಗಿದೆ ಅಂತ ಹೇಳಿ ಡಾಕ್ಟರ್. ನಿನ್ನ ನೋಡ್ದೆ ನಾನು ಹೇಗಪ್ಪ ಹೇಳಕ್ಕಾಗತ್ತೆ? ಡಾಕ್ಟರ್, ಇದಕ್ಕೆ ನನ್ನನ್ ಯಾಕೆ ನೋಡ್ಬೇಕು ಡಾಕ್ಟರ್? ನಾನ್ ಕುಡ್ದಿದ್ರೆ ನಿಮಗ್ ಫೋನ್ ಮಾಡ್ತಿದ್ನಾ? ಕುಡ್ದಿಲ್ಲ, ಕುಡಿದ್ರು ನಶೆ ಏರ್ತಿಲ್ಲ, ಹಾಗಾಗಿ ನಿಮಗ್ ಫೋನ್ ಮಾಡ್ತಾ ಏನಲ್ವಾ? ನನಗ್ ಯಾಕೆ ಕಿಕ್ಕೇರ್ತಿಲ್ಲ ಅದನ್ನ ಹೇಳಿ ಡಾಕ್ಟರ್. ನೀನ್ ಯಾವ ಡ್ರಿಂಕ್ಸ್ ಕುಡಿಯೋದು? ನಾವೆಲ್ಲ ತುಂಬಾ ಒಳ್ಳೆ ಡ್ರಿಂಕೇ ಕುಡಿಯೋದು, ಎಲ್ಲ ಫಾರಿನ್ ಬ್ರ್ಯಾಂಡೇ, ಫಾರಿನ್ ಬ್ರ್ಯಾಂಡ್ ಸ್ಕಾಚ್ ವಿಸ್ಕಿ. ನೀನು ಯಾವ್ದಕ್ಕೂ ಒಂದ್ಸಾರಿ ಕ್ಲಿನಿಕ್ ಬಂದ್ ಹೋಗು, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಡಾಕ್ಟರ್, ನೀವು ಪದೇ ಪದೇ ನನ್ನನ್ನ ಕರೀತಾ ಇದ್ರೆ, ಕ್ಲಿನಿಕ್ ಬಾ ಅಂದ್ರೆ, ನಿನ್ನನ್ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ಅಲ್ಲ, ನಾನು ಕ್ಲಿನಿಕ್ ಬಂದಾಗ ನಾನು ಕುಡಿದಿರೋ ತರ ಏನಾದ್ರೂ ಇಂಜೆಕ್ಷನ್ ಕೊಟ್ಬಿಟ್ರೆ? ಆ ತರ ಇನ್ನೂ ಯಾವ್ದು ಇಂಜೆಕ್ಷನ್ ಕಂಡಿಡ್ದಿಲ್ಲಪ್ಪ. ರೋಗಿನ ನೋಡ್ದೇನೆ ಪರೀಕ್ಷೆ ಮಾಡ್ದೇನೆ ಹಾಗೆಲ್ಲ ಏನು ಹೇಳಕ್ ಆಗಲ್ಲಪ್ಪ. ಡಾಕ್ಟರ್, ನಾನ್ ರೋಗಿ ಅಲ್ಲ ಡಾಕ್ಟರ್, ನನಗೆ ಕಿಕ್ಕು ಏರ್ತಿಲ್ಲ, ಸಿಂಪಲ್, ದಟ್ಸ್ ಆಲ್. ನೀವು ಮಾತಾಡ್ತಿರೋದ್ ನೋಡ್ತಿದ್ರೆ ನನಗೇನೋ ದೊಡ್ಡ ರೋಗ ಬಂದಿದೆ ಅನ್ನೋ ತರ ಮಾತಾಡ್ತಾ ಇರಾ. ನೋಡಿ ಡಾಕ್ಟರ್, ನನ್ನ ಪ್ರಾಬ್ಲಮ್ ವೆರಿ ಸಿಂಪಲ್ ಅಂಡ್ ಸ್ಮಾಲ್. ನಾನ್ ಕುಡಿಯೋ ಎಣ್ಣೆಯಿಂದ ನನಗೆ ನಶೆ ಸಿಗ್ತಾ ಇಲ್ಲ. ಪ್ಲೀಸ್ ಇದಕ್ಕೊಂದು ಪರಿಹಾರ ಕೊಡಿ. ನಾನ್ ಕುಡಿಯೋ ಬಾಟ್ಲ್ ಮೇಲೆಲ್ಲ ನಿಮ್ ಫೋಟೋ ಅಂಟಿಸಿ, ಕುಡಿಯಕ್ಕಿಂತ ಮುಂಚೆ ನಿಮ್ ಹೆಸರಿಗೊಂದು ಜೈಕಾರ ಹಾಕಿ ಕುಡಿಯಕ್ ಶುರು ಹಚ್ಕೋತೀನಿ. ಡಾಕ್ಟರ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನೀವ್ ಹೀಗೆಲ್ಲ ಕಾಲ್ ಮಧ್ಯದಲ್ಲಿ ಸೈಲೆಂಟ್ ಆಗ್ಬಿಟ್ರೆ ನನಗೆ ಭಯ ಆಗುತ್ತೆ. ಆ ಭಯ ಹೋಗ್ಬೇಕು ಅಂದ್ರೆ ನಾನು ಎಣ್ಣೆ ಬಿಟ್ಕೋಬೇಕು, ಎಣ್ಣೆ ಬಿಟ್ಕೊಂಡ್ರೆ ನಶೆ ಬರ್ಬೇಕು. ಆ ನಶೆ ಬರ್ತಿಲ್ಲ ಅಂತಾನೆ ನಿಮಗ್ ಫೋನ್ ಮಾಡಿರೋದು ಡಾಕ್ಟರ್. ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ನನ್ನ ಎದೆನ ಬಗದ್ ತೋರ್ಸ್ಬಿಡ್ತೀನಿ. ಏನಾದ್ರೂ ವೈರಿಂಗ್ ಗೀರಿಂಗ್ ಏನಾದ್ರೂ ಕಟ್ಟಾಗ್ಬಿಡಿದೆ ಅಂತ ನೋಡ್ಬಿಡಿ, ಹೋಗ್ಲಿ. ನೋಡಪ್ಪ ತಾರಕ್, ನಾನು ಇದ್ರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ, ಆಯ್ತಾ? ಇದು ಯಾವ ತರ ಡಾಕ್ಟರ್ ಇವರು? ನನ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ತಿಳ್ಕೊಂಡು ಮತ್ತೆ MBBS ಮಾಡಿ ಮತ್ತೆ ನನ್ನ ಹತ್ರ ಕತೆ ಹೇಳ್ತೀನಿ ಅಂತ ಹೇಳ್ತೀಯಾರಲ್ಲ. ಅಯ್ಯೋ ಡಾಕ್ಟ್ರೇ, ಈಗ ಹೇಳ್ತೀರಿ ಅಂದ್ರೆ ನನ್ ಕತೆ ಏನು? ಇವ್ರು ನಂಬಿರೋ ದೇವ್ರೆ, ಗಾಡ್ ಬ್ಲೆಸ್ ಯು. ಪ್ಲೀಸ್ ಇದಕ್ಕೊಂದು ಪರಿಹಾರ ನೀನೇ ಕೊಟ್ಬಿಡು. ರೇಣುಕಾ, ಚಟ್ನಿ ಮಾಡೋದಕ್ಕೆ ಕಾಯಿನ ಒಡೆದು ತುರ್ದಿಟ್ಕೋ. ಅಣ್ಣ, ಸಾಗು ಮಾಡೋದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ಳಿ. ಮಯೂರಿ, ಈಗ ನೀನು ಈ ಮನೆ ನಿಜವಾದ ಯಜಮಾನಿ ತರ ಅನಿಸ್ತಾ ಇದೀಯಾ. ಇಷ್ಟು ದಿವಸ ಕೋಳಿ ಕೂಗೋದಕ್ಕೆ ಎದ್ದು ಬಂದ್ಬಿಟ್ರೆ ಅಡುಗೆ ಮನೇಲಿ ಇರೋ ಬರೋ ಕೆಲಸ ಎಲ್ಲ ನೀನೇ ಮಾಡಾಕ್ಬಿಡ್ತಾ ಇದೆ. ನಾನು ಮಾಡ್ತೀನಿ ಬಿಡಮ್ಮ ಅಂದ್ರೂ ಬಿಡ್ತಾ ಇರ್ಲಿಲ್ಲ ನೋಡು. ಈಗ ನೋಡು, ಕೆಲಸ ಹೇಳ್ತಾ ಇದೀಯ, ಕೆಲಸ ಹೇಳಿ ಕೆಲಸ ತಗೋತಾ ಇದೀಯಾ. ಇದೇ ಚಂದ. ಅಣ್ಣ, ನಾನು ಆ ಉದ್ದೇಶದಿಂದ ನಿಮ್ಗೆ ಕೆಲಸ ಹೇಳ್ತಿಲ್ಲ. ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಇದೆಲ್ಲ ನಿಮ್ಗೆ ಹೇಳಿದ್ದು ಅಷ್ಟೇ. ಶುರು ಮಾಡ್ದ. ಇನ್ ನಾನು ಏನ್ ಹೇಳಿದ್ರು ನೀನ್ ತಲೆಗೆ ಹಾಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ್ಲಾದ್ರೂ ಕೆಲಸ ಹೇಳ್ದಲ್ಲ, ನನ್ಗದೇ ಖುಷಿ. ರೇಣುಕಾ, ಆ ತೆಂಗಿನಕಾಯಿ ನೀರು ಒಂದ್ ಬಾಟ್ಲಿಗೆ ಹಿಡಿದ್ ಮಾಡ್ಕೊ. ಯಜಮಾನ್ರಿಗೆ ತುಂಬಾ ಇಷ್ಟ ಅದಂದ್ರೆ. ಅಣ್ಣ, ಈ ವಯಸ್ಸಲ್ಲಿ ಯಜಮಾನ್ರಿಗೆ ತೆಂಗಿನಕಾಯಿ ಅಂದ್ರೆ ಅಷ್ಟೇ ಇಷ್ಟನಾ? ವಯಸ್ಸ ನೀನೇನಮ್ಮ ನೀನು? ಇಷ್ಟಪಟ್ಟಿರೋದನ್ನ ಮಾಡ್ಬೇಕು ಅಂದ್ರೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಗೊತ್ತಿರ್ವೇನಮ್ಮ ನಿನಗೆ? ಅಣ್ಣ, ನಮ್ ಹಳ್ಳಿಗಳ ಕಡೆ
ಈ ಕುಡ್ತಾನ ಬಿಡ್ಸೋದಕ್ಕೆ ನಾಟಿ ಔಷಧಿನ ಕೊಡ್ತಾರಲ್ಲ, ಹಾಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾದ್ರೂ ಕೊಡೋದ್ ನಿಮಗ್ ಗೊತ್ತಿದ್ಯಾ? ನಾಟಿ ಔಷಧಿನ ಐತೆ ಕಣಮ್ಮ. ಇಲ್ಲಿನ ಕುಡುಕ್ರೆ ಹೆಂಗ್ ಗೊತ್ತಾ, ನಮ್ಮ ಮನೆ ಹತ್ರ ಇಲ್ಲೇ ಅಮ್ಮನವ್ರ ದೇವಸ್ಥಾನ ಐತೆ, ಅಲ್ಲಿ ದಾರ ಕಟ್ಟಿಸ್ಕೊಂಡ್ರೆ ಕುಡಿಯೋದ್ ಬಿಡ್ತಾರೆ ಅಂತ ಕೇಳಿದೀನಿ. ಆದ್ರೆ ಇಲ್ಲಿ ನಮ್ ಕುಡುಕ್ರೆಲ್ಲ ಬುದ್ಧಿವಂತರಲ್ವಾ, ದೇವ್ರ ಮುಂದೆ ದಾರ ಕಟ್ಟಿಸ್ಕೊಂಡ್ಬಿಡ್ತಾರೆ, ಬಾರ್ ಹತ್ರ ಹೋಗ್ಬಿಟ್ಟು ದಾರ ಬಿಚ್ಚಿಟ್ಬಿಟ್ಟು ಕುಡ್ಕೊಂಡ್ಬಿಡ್ತಾರೆ. ಒಂದ್ ಚೂರು ಭಯ ಭಕ್ತಿನೇ ಇಲ್ಲ, ಸತ್ಯ ಪ್ರಮಾಣ ಎಲ್ಲ ಮಾಡ್ಬಿಡ್ತಾರೆ ದೇವ್ರ ಮುಂದೆ. ನಾನು ಕುಡಿಯಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಮೆಲ್ಲಿಗೆ ಬಾಟ್ಲು ನೋಡಿದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ದೇವ್ರು ಅಂದ್ರೆ ಭಯ ಭಕ್ತಿನೇ ಇಲ್ಲ ಕಣಮ್ಮ ಇವ್ರಿಗೆ. ಅಣ್ಣ, ನನ್ಗೆ ದಾರ ಕಟ್ಟೋದೆಲ್ಲ ಬೇಡ ಅಣ್ಣ. ನಾಟಿ ಔಷಧಿ ಎಲ್ಲಾದ್ರೂ ಕೊಡ್ತಾರಾ? ಅದ್ ಗೊತ್ತಿದ್ರೆ ಹೇಳಿ. ನಾಟಿ ಔಷಧಿದು ಅದೇ ಕತೆ ಕಣಮ್ಮ. ಈ ಕುಡ್ಕೂರ್ ನಾಲ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಅವ್ರು ಕೊಡೋ ಔಷಧಿನ ತಂದು ಊಟದೆಲ್ಲ ನೀರೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಇವ್ರು ಅದನ್ನ ತಗೊಳಲ್ಲ. ಹಂಗಾಗಿ ಇದು ವರ್ಕ್ ಆಗಲ್ಲಮ್ಮ, ಕಷ್ಟ ಐತೆ. ಅಣ್ಣ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಎಲ್ ಸಿಗತ್ತೆ ಅಂತ ಹೇಳಿ ಅಣ್ಣ. ಈಗ ನಿನ್ ಯಾಕಮ್ಮ ಅದು? ನೀನ್ ಯಾರು ಕೊಡ್ಬೇಕು ಅನ್ಕೊಂಡಿದ್ಯಾ? ಇನ್ಯಾರ್ಗಣ್ಣ, ಚಿಕ್ಕ ಯಜಮಾನ್ರಿಗೆ. ಅಲ್ಲಮ್ಮ, ಇದೆಲ್ಲ ಕೊಟ್ಟು ಚಿಕ್ಕ ಯಜಮಾನ್ರಿಗೆ ಕುಡ್ತಾ ಬಿಡಿಸ್ಬೇಕು ಅಂತ ಅನ್ಕೊಂಡಿದೀಯಾ? ಅಲ್ಲ, ಲೀಟ್ರ್ ಗಟ್ಲೆ ಕುಡಿಯೋರ್ಗೆ ಇದೆಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಏನ್ ಗೊತ್ತೇನಮ್ಮ, ಕುಡಿಯೋರು ತಾನಾಗಿ ಮನ್ಸು ಮಾಡಿ ಕುಡಿಯೋದನ್ನ ಬಿಟ್ರೆ ಮಾತ್ರ ಅದು ಬಿಟ್ಟಂಗೆ, ಇಲ್ಲ ಅಂದ್ರೆ ಏನು ಮಾಡಿದ್ರು ಅದಾಗಲ್ಲ. ನೀವ್ ಹೇಳೋದು ಸರಿಯಾಗೇ ಇದೆ, ಆದ್ರೆ ಒಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ? ಪ್ರಯತ್ನ ಸರಿನಮ್ಮ, ನೀನ್ ಹೇಳೋದ್ರಲ್ಲೂ ಒಂದ್ ಅರ್ಥ ಐತೆ. ಆದ್ರೆ ಈ ಸಿಟಿಲೆಲ್ಲೂ ಸಿಗಲ್ಲ ಅಮ್ಮ ಅದು. ಇಲ್ಲಿ ಕನಕಪುರ ರೋಡ್ ಆರೋಳ್ಳಿ ಐತಲ್ಲ, ಅಲ್ಲಿ ಸಿಗುತ್ತೆ ಅಂತ ಕೇಳಿದೀನಿ. ನೀನ್ ಬೇಕು ಅಂತ ಹೇಳಿದ್ರೆ ತಂದು ಕೊಟ್ಬಿಡ್ತೀನಿ. ಬೇಡ ಅಣ್ಣ, ನಾನೇ ಹೋಗ್ಬಿಟ್ ಬರ್ತೀನಿ. ಈ ವಿಷಯನ ಮೊದಲು ಅಮಿತಾ ಮೇಡಮ್ಗೆ ಹೇಳ್ಬೇಕು. ಅಣ್ಣ, ಮರ್ತೋಗಿದ್ದೆ, ಮೇಲೆ ಬಟ್ಟೆ ಒಣಗಾಕಿದ್ದೆ ಅಣ್ಣ, ತಗೊಂಬಂದ್ಬಿಡ್ತೀನಿ. ಒಂದ್ 5 ನಿಮಿಷ ಬಂದ್ ಕಾಯಿ ತುರಿತೀನಿ. ಮಯೂರಿಮ್ಮ, ಇವಳು ಒಂಥರ ಮೈಗಳ್ಳಿ ತರ. ಇವಳು ಕೆಲಸ ಮಾಡೋ ತರ ಶುರು ಮಾಡ್ತಾಳೆ, ಆಮೇಲೆ ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ನಮಗ್ ಸಿಗೋರೆಲ್ಲ ಇಂಥವ್ರೇ ಸಿಗ್ತಾರಲ್ಲ. ಅಣ್ಣ, ಆ ಇನ್ನು ಹೊಸದಾಗಿ ಬಂದಿದ್ದಾಳೆ ಅಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ಕೆಲ್ಸನೂ ಕಲಿತಾಳೆ ಬಿಡಿ.